ಇವರನ್ನು ನೂತನ ಸಚಿವರಾಗಿ ಅಧಿಕಾರ ಪದದ ಮತ್ತು ಗೌಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ನಾನು ಬಿ ನಾಗೇಂದ್ರ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿನ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಬಿ ನಾಗೇಂದ್ರ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಯುಕ್ತ ನಿರ್ವಹಣೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಇದು ಬಿ ನಾಗೇಂದ್ರ ಅವರು, ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರುವಂಥ ಬಿ ನಾಗೇಂದ್ರ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರ ಸಂಪುಟದಲ್ಲೂ ಕೂಡ ಸಚಿವರಾಗಿದ್ದಂತಹ ನಾಗೇಂದ್ರ ಅವರು. ಆಗ ವಾಲ್ಮೀಕಿ ನಿಗಮದಲ್ಲಿನ ಒಂದು ಭ್ರಷ್ಟಾಚಾರ ಆರೋಪ ಏನು ಬಂತು, ಆ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡಬೇಕಾಗಿ ಬಂತು. ನಂತರ ಜೈಲಿಗೂ ಹೋಗಬೇಕಾಗಿ ಬಂದಂಥ ಒಂದು ಪ್ರಸಂಗ. ಅದಾದ ನಂತರ ಮತ್ತೆ ಕಳಂಕ ಮುಕ್ತರಾಗಿ ಬಂದ ನಂತರ ಮತ್ತೆ ನಾನು ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತೀನಿ ಅನ್ನುವಂಥದ್ದನ್ನು ಹೇಳ್ತಾನೆ ಬಂದಂಥವ್ರು. ಬಟ್ ಆಗ ಸಾಧ್ಯ ಆಗಲಿಲ್ಲ. ಬಟ್ ಈ ಬಾರಿ ಮತ್ತೆ ಈಗ ಅವರಿಗೆ ಮಂತ್ರಿಗಿರಿ ಒಲಿದು ಬಂದಿದೆ ನಾಗೇಂದ್ರ ಅವರಿಗೆ. ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ ಸಚಿವರಾಗಿದ್ದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರಾಗಿ ಸೇವೆ ಸಲ್ಲಿಸಿದರು. ಈ ಬಾರಿ ಯಾವ ಪೋರ್ಟ್ಫೋಲಿಯೋ ಅವರಿಗೆ ಸಿಗುತ್ತೆ ಅನ್ನೋದನ್ನು ನೋಡಬೇಕು. ಮೊದಲ ಬಾರಿಗೆ ಸರ್ಕಾರಕ್ಕೆ ಮುಜುಗರ ಆಗಿದ್ದು ಇವ್ರ ಮುಖಾಂತರ. ಎಕ್ಸಾಕ್ಟ್ಲಿ. ಸೊ ಇಷ್ಟರ ಮಟ್ಟಿಗೆ ಇವರು ಅಂದ್ಕೊಂಡಿರಲಿಲ್ಲ ಅರೆಸ್ಟ್ ಮಾಡ್ತಾರೆ ಅಂತ. ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವ್ರು ಕೆಳಗಡೆ ಬಂದ ತಕ್ಷಣ ಹೆಂಗೋದು ಅಧಿಕಾರಿಗಳು ಕಾಯ್ತಾ ಇದ್ರು, ತಕ್ಷಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಸೊ ಇದು ಸಂಗತಿ. ವಾಲ್ಮೀಕಿ ನಿಗಮದ ಹಗರಣ ಇದೆಯಲ್ಲ, ಅದು ದೊಡ್ಡ ಸದ್ದಾಗಿದ್ದಂಥ ಸುದ್ದಿಯಾದಂಥ ಸಂಗತಿ. ಅದು ಎಲ್ಲೆಲ್ಲಿ ದುಡ್ಡು ಹೋಯಿತು, ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿತ್ತು. ಒಂದೆರಡು ಸಂಗತಿಗಳದು. ಸೊ ಹೀಗಾಗಿ ಅನಿವಾರ್ಯ ಕಾರಣದಿಂದ ಅವರು ರಾಜೀನಾಮೆ ಕೊಡಬೇಕಾಯಿತು. ನೋಡಿ, ಈಗ 2008ರಲ್ಲಿ ಕೂಡ್ಲಿಗಿ ಕ್ಷೇತ್ರದ ಪಕ್ಷೇತರ ಶಾಸಕರು, ಅದಾದಮೇಲೆ BJP ಶಾಸಕರು ಅವರು 13ರಲ್ಲಿ, ಅದಾದಮೇಲೆ 18ರಲ್ಲಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಕೈ ಶಾಸಕರು, 23ರಲ್ಲಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಕೈ ಶಾಸಕರು. ಹೀಗೆ ಅವರು ಬೇರೆ ಬೇರೆ ಪಕ್ಷಗಳಲ್ಲಿ ಓಡಾಡ್ಕೊಂಡು ಬಂದಿರುವಂಥವರು. ಸಿದ್ದರಾಮಯ್ಯನವರಿಗೆ ಬಹಳ ಆತ್ಮೀಯರು. ಈಗ ಅವರ ಮುಖಚರ್ಯನೂ ಕೂಡ ಬದಲಾಗಿದೆ ನೋಡಿ. ಹೌದು, ಅವರ ಹೇರ್ ಸ್ಟೈಲ್ ವೆಯ್ಟ್ ಲಾಸ್ ಮಾಡಿದ್ದಾರೆ, ಎಲ್ಲ ವೆಯ್ಟ್ ಲಾಸ್ ಆಗಿದೆ, ಹೇರ್ ಸ್ಟೈಲ್ ಚೇಂಜ್ ಆಗಿದೆ. ಸೊ ನಾವು ನೋಡ್ತಾ ಇದ್ದೀವಿ. ಸೊ ಅಂತ ಬಿ ನಾಗೇಂದ್ರ ಈಗ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ನರೇಂದ್ರ ಸ್ವಾಮಿ ನೂತನ ಸಚಿವರಾಗಿ ಅಧಿಕಾರ ಪದದ ಮತ್ತು ಗೌಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ನಾನು ಪೂರಿಗಾಲಿ ಮಲ್ಲಣ್ಣ ನರೇಂದ್ರ ಸ್ವಾಮಿ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಹಾಗೂ ಗಂಗಾಧರ ಅಜ್ಜನ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಪೂರಿಗಾಲಿ ಮಲ್ಲಣ್ಣ ನರೇಂದ್ರ ಸ್ವಾಮಿ ಎಂಬ ಹೆಸರಿನ ನಾನು
ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಗಂಗಾಧರಾಜ್ಯನ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನರೇಂದ್ರ ಸ್ವಾಮಿ ನಿಜಕ್ಕೂ ಏನು ಅಂದರೆ ಮಂತ್ರಿ ಆಗಲಿಕ್ಕೆ ಹರಸಾಹಸ ಪಟ್ಟರು. ಎಲ್ಲೋ ಒಂದು ಕಡೆಗೆ ಅವಕಾಶನೇ ತಪ್ಪು ಹೋಯ್ತೇನೋ ಅನ್ನುವಂಥ ನಿರಾಶೆ ಕೂಡ ಕಾಡಿತ್ತು. ಅಂತೂ ಇಂತೂ ಅವ್ರನ್ನ ಕೈ ಹಿಡಿದಿದ್ದಾರೆ ಡಿ ಕೆ ಶಿವಕುಮಾರ್. 2008-2013ರಲ್ಲಿ ಅವರು ಶಾಸಕರಾಗಿ ಆಯ್ಕೆ ಆದರು. BJP ಜೊತೆಗೆ ಕೂರಿಸ್ಕೊಂಡಂಥವ್ರು, ಅಂದರೆ BJPಗೆ ಬೆಂಬಲ ಕೊಟ್ಟರು. ಆವಾಗ ಅವರು ಮಂತ್ರಿಯಾಗಿದ್ದರು. 2 ಖಾತೆಗಳನ್ನು, ಯಾಕಂದರೆ ಆವಾಗ ಪಕ್ಷೇತರರಾಗಿ ಗೆದ್ದಿರುವಂಥವ್ರು. ಹಾಗಾಗಿ ಏನಂದರೆ BJPಗೆ ಇವರ ಬೆಂಬಲದ ಅಗತ್ಯ ಇತ್ತು. ಒಂದು 2 ಜನ ಸಮಾನ ಮನಸ್ಕರು ಅವರು BJP ಜೊತೆಗೆ ಗುರುಸ್ಕೊಂಡಿದ್ರು. ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾಗಿದ್ದರು. 2010ರಲ್ಲಿ ಪಶುಸಂಗೋಪನೆ ಸಚಿವರಾಗಿ ಕೆಲಸ ಮಾಡಿದರು. ಮಳವಳ್ಳಿ ಕ್ಷೇತ್ರ ಇದೆಯಲ್ಲ ರೆಹಮಾನ್, ಒಂಥರ ವಿಚಿತ್ರವಾಗಿರುವಂಥ ಕ್ಷೇತ್ರ. ಈ ಮಳವಳ್ಳಿ ಕ್ಷೇತ್ರದಲ್ಲಿ ಈ ರಾಜಕಾರಣದ ಬೇರಿಳಿಸುವಂಥದ್ದು ಇದೆಯಲ್ಲ, ಅಷ್ಟು ಸುಲಭ ಸಾಧ್ಯ ಇಲ್ಲ. ಏನೇನೋ ಕಾಂಬಿನೇಷನ್ಗಳಿದೆ ಅಲ್ಲಿ, ವಿಚಿತ್ರ ಜಾತಿಯಿಂದ ಹಿಡಿದು ಬೇರೆ ಬೇರೆ ಕಾಂಬಿನೇಷನ್ಗಳಿದೆ. ಸೊ ಅಂಥ ಕಡೆಗೆ ಇವರು ಗೆದ್ದು ಬರ್ತಾ ಇದ್ದಾರೆ. ಸೊ ಈ ಬಾರಿ ಬಹಳ ನಿರೀಕ್ಷೆಯಲ್ಲಿದ್ದರು. ಅಂತೂ ಇಂತೂ ಫೈನಲಿ ಆಗಿದೆ. ಸೊ 1.25 ವರ್ಷಕ್ಕಾದ್ರೂ ಇವರು ಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಯಾಕಂದರೆ ಮೊದಲ ಲಿಸ್ಟಲ್ಲೇ ನನ್ನ ಹೆಸರು ಬರುತ್ತೆ ಅನ್ನುವಂಥ ಆಶಾಭಾವನೆ ಇಟ್ಕೊಂಡಿದ್ರು. ಬರಲಿಲ್ಲ. ಬರೆದಿದ್ದಾಗ ಇನ್ನೇನು ನನಗೆ ಅವಕಾಶವೇ ತಪ್ಪೋಯ್ತು ಅಂತ, ಆದರೆ ಶತಪ್ರಯತ್ನ ಮಾಡ್ತಾನೇ ಇದ್ರು. ಸೊ ಅಂತೂ ಇಂತೂ ಅದೀಗ ಕೈಗೂಡಿದೆ. ನೋಡ್ತಾ ಇದ್ದೀವಿ, ನರೇಂದ್ರ ಸ್ವಾಮಿ 2ನೇ ಬಾರಿಗೆ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. 2008, 2023. ಸೊ ಇದು ಸಂಗತಿ ನೋಡಿ. ಈ ಬಾರಿಯ ಕಸರತ್ತುಗಳಿದೆಯಲ್ಲ ರೆಹಮಾನ್, ಈ 60 ದಿವಸ 2 ತಿಂಗಳು ಮಾಡಿರುವಂಥ ಕಸರತ್ತುಗಳಿದೆಯಲ್ಲ, ಏನೋ ಇದು ಭಯಂಕರವಾದ ಏನೋ